ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾರ್ಮೋಸ್ ಮೇಲೆ ಅಮೆರಿಕ ನೌಕಾ ದಿಗ್ಬಂಧನ, ಇರಾನ್ ಅಣ್ವಸ್ತ್ರ ಒಪ್ಪಂದಕ್ಕೆ ಬರೋ ತನಕ ಈ ದಿಗ್ಬಂಧನ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಬಟ್ ದಿಗ್ಬಂಧನ ತೆಗೆದೆ ನಮ್ಮನ್ನು ಮಾತುಕತೆಗೆ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಇರಾನ್ ಕೂಡ ಸೆಡ್ಡು ಹೊಡಿತಾ ಇದೆ. ಇರಾನ್ನಿಂದ ಶತ್ರುಗಳ ಯುದ್ಧ ನೌಕೆ ನಾಶ ಮಾಡುವ ಎಚ್ಚರಿಕೆಯನ್ನು ರವಾನೆ ಮಾಡಲಾಗ್ತಾ ಇದೆ. ರಹಸ್ಯ ಆಯುಧ ಹೂಟ್ ಬಳಸೋದಾಗಿ ಇರಾನ್ ಎಚ್ಚರಿಸ್ತಾ ಇದೆ. ನಮ್ಮ ಡೆಡ್ಲಿ ವೆಪನ್ಸ್ ಬಗ್ಗೆ, ಅದರ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮಗೆ ಅಂದಾಜೇ ಇಲ್ಲ ಅನ್ನೋದನ್ನು ಹೇಳೋ ಪ್ರಯತ್ನವನ್ನು ಇರಾನ್ ಮಾಡ್ತಿದೆ. ಇರಾನ್ ತಕ್ಕ ಮಟ್ಟಿಗೆ ನಾವು ನೋಡಿದ್ರೆ ಒಳ್ಳೊಳ್ಳೆ ವೆಪನ್ಸನ್ನೇ ಇಟ್ಟಿದೆ. ಅದರದ್ದು ಲಾಂಗ್ ಮಿಸೈಲ್ ರೇಂಜ್ಗಳಿರ್ಬೋದು, 2700 ಕಿಲೋಮೀಟರ್ ಮಿನಿಮಮ್ ಹೋಗುವಂತಹ ರೇಂಜ್ನ ಮಿಸೈಲ್ಸ್ ಇರ್ಬೋದು. ಆಮೇಲೆ ಕೆಲವರು ಹೇಳ್ತಾರೆ ಅಣ್ವಸ್ತ್ರದ ಮೊದಲ ಹಂತದ ಬಾಂಬ್ಗಳನ್ನು ಅವ್ರು ರೆಡಿ ಇಟ್ಕೊಂಡಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಶಬೀರ್, ಈಗ ಈ ನಾವೆಲ್ ಬ್ಲಾಕೇಡ್ ವಿಚಾರ ಪರಸ್ಪರ ಇಬ್ಬರನ್ನ ಮಾತುಕತೆ ಟೇಬಲ್ಗೆ ಕರ್ಕೊಂಡು ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈಗ ಮತ್ತೆ ಇರಾನ್ ಏನು ಎಚ್ಚರಿಕೆಯನ್ನು ಕೊಟ್ಟಿದೆ, ದಾಳಿಯ ಬಗ್ಗೆ ಏನು ಹೇಳಿದೆ ಅಂತ ನೋಡಿ. ಈಗ ಸದ್ಯಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ಮುಕ್ತ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಇರಾನ್ನ ಅಭಿಪ್ರಾಯ ಕೂಡ. ಈ ಹಿಂದೆ ನಿಯಂತ್ರಣವನ್ನು ಹೊಂದಬೇಕು, ದೊಡ್ಡ ಪ್ರಮಾಣದ ಶುಲ್ಕವನ್ನು ವಿಧಿಸಬೇಕು ಅನ್ನುವಂಥ ಲೆಕ್ಕಾಚಾರಗಳೇನಿದ್ದಾವೆ ಅದು ಕೈಬಿಟ್ಟಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಅಮೆರಿಕದ ನೌಕಾ ದಿಗ್ಬಂಧನದ ಬಳಿಕ ಸಂಚಾರವೂ ಕೂಡ ಅಸ್ತವ್ಯಸ್ತ ಆಗಿರುವಂಥದ್ದು. ಇರಾನ್ಗೆ ಸಂಪರ್ಕಿಸಬೇಕಾದಂಥ ಹಡಗುಗಳ ಪ್ರಯಾಣಕ್ಕೂ ಕೂಡ ಭಾಳಷ್ಟು ತೊಂದರೆಗಳು ಉಂಟಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಇದೇ ರೀತಿ ಆದರೆ ಇರಾನ್ನ ಆರ್ಥಿಕತೆಯ ಮೇಲೂ ಕೂಡ ದೊಡ್ಡ ಪ್ರಮಾಣದ ಪೆಟ್ಟು ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಹಂತದಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಇರಾನ್ ಅಮೆರಿಕದ ಜೊತೆಗೆ ಮಾತುಕತೆಯನ್ನು ಮುಂದುವರಿಸಿರುವಂಥದ್ದು. ಇರಾನ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ನೀವು ನೌಕಾ ದಿಗ್ಬಂಧನವನ್ನು ತೆರವು ಮಾಡಿದರೆ ನಾವು ನಮ್ಮ ನಿಯಂತ್ರಣವನ್ನು ಕೂಡ ಸಡಿಲಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಮುಕ್ತವಾದಂಥ ಸಂಚಾರಕ್ಕೆ ಅವಕಾಶವನ್ನು ಎಲ್ಲ ದೇಶಗಳಿಗೂ ಕೂಡ ಮಾಡಿಕೊಡ್ಬೇಕು. ಅದಾದ ಬಳಿಕ ಒಂದೊಂದೇ ಷರತ್ತುಗಳ ಬಗ್ಗೆಯೂ ಕೂಡ ನಾವು ದೀರ್ಘವಾಗಿ ಚರ್ಚೆಗಳನ್ನು ನಡೆಸಬಹುದು. ಸದ್ಯಕ್ಕೆ ಇದರಿಂದಾಗಿ ಜಾಗತಿಕವಾಗಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಸೊ ಹೀಗಾಗಿ ಇದನ್ನು ಮುಕ್ತಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಷರತ್ತನ್ನು ವಿಧಿಸ್ತಾ ಇರುವಂಥದ್ದು. ಆದರೆ ಅಮೆರಿಕ ಎಲ್ಲಿವರೆಗೂ ಕೂಡ ನೀವು ಮಾತುಕತೆಗೆ ಒಪ್ಪಲ್ಲ, ಅಲ್ಲಿವರೆಗೂ ಕೂಡ ನಾವು ಈ ದಿಗ್ಬಂಧನವನ್ನು ತೆರವುಗೊಳಿಸಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿರುವಂಥದ್ದು. ಸೊ ಒಂದು ಕಡೆ ನೀ ಕೊಡೆ ನಾ ಬಿಡೆ ಅನ್ನುವಂತಹ ರೀತಿ ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ಮಾತುಕತೆ ಮತ್ತಷ್ಟು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಸದ್ಯಕ್ಕಿರುವಂಥ ಉದ್ವಿಗ್ನ ಪರಿಸ್ಥಿತಿ ಹಾರ್ಮೋಜ್ನಲ್ಲಿ ಅದು ಯಥಾವತ್ತಾಗಿ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮಮತಾ.